ತರಕಾರಿ ಮತ್ತು ಹಣ್ಣು ಟಿಪ್ಸ್. ಸೊಪ್ಪು ತಾಜಾ ಇರಲು ನೀರಿನಲ್ಲಿ ಇಡಿ. ಟೊಮ್ಯಾಟೊ ಫ್ರಿಜ್ನಲ್ಲಿ ಇಟ್ಟರೆ ರುಚಿ ಕಡಿಮೆಯಾಗುತ್ತದೆ. ಆಲೂಗಡ್ಡೆ ಮೊಳಕೆಯಾಗದಂತೆ ಕತ್ತಲೆಯಲ್ಲಿ ಇಡಿ. ಈರುಳ್ಳಿ ಮತ್ತು ಆಲೂಗಡ್ಡೆ ಒಂದೇ ಕಡೆ ಇಡಬೇಡಿ. ಹಸಿಮೆಣಸು ಕತ್ತರಿಸಿ ಫ್ರಿಜ್ನಲ್ಲಿ ಇಟ್ಟರೆ ಹೆಚ್ಚು ದಿನ ಇರುತ್ತದೆ. ನಿಂಬೆಹಣ್ಣು ಹೆಚ್ಚು ರಸ ಕೊಡಲು ಸ್ವಲ್ಪ ರೋಲ್ ಮಾಡಿ. ಬಾಳೆಹಣ್ಣು ಬೇಗ ಕಪ್ಪಾಗದಂತೆ ಬೇರೆ ಇಡಿ. ಕ್ಯಾರೆಟ್ ನೀರಿನಲ್ಲಿ ಇಟ್ಟರೆ ತಾಜಾ ಇರುತ್ತದೆ. ಕೊತ್ತಂಬರಿ ಪೇಪರ್ನಲ್ಲಿ ಮಡಚಿ ಫ್ರಿಜ್ನಲ್ಲಿ ಇಡಿ. ಬೆಳ್ಳುಳ್ಳಿ ಚರ್ಮ ಸುಲಭವಾಗಿ ತೆಗೆಯಲು ಸ್ವಲ್ಪ ಒತ್ತಿ. ಅಡುಗೆ ಟಿಪ್ಸ್. ಅಕ್ಕಿ ಬೇಯಿಸುವಾಗ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತದೆ. ಉಪ್ಪು ಹೆಚ್ಚು ಆಗಿದ್ರೆ ಆಲೂಗಡ್ಡೆ ಹಾಕಿ ಕಡಿಮೆ ಮಾಡಿ. ಸಾಂಬಾರ್ಗೆ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಹೆಚ್ಚಾಗುತ್ತದೆ. ದೋಸೆ ಹಿಟ್ಟಿಗೆ ಮೆಂತೆ ಹಾಕಿದರೆ ಕರಕು ಬರುತ್ತದೆ. ಚಪಾತಿ ಮೃದುವಾಗಲು ಹಾಲು ಸೇರಿಸಿ. ತರಕಾರಿ ಬೇಯಿಸುವಾಗ ಮುಚ್ಚಿದರೆ ಪೋಷಕಾಂಶ ಉಳಿಯುತ್ತದೆ. ಬೇಳೆ ಬೇಗ ಬೇಯಲು ನೆನೆಸಿಡಿ. ಹಾಲು ಕುದಿಯುವಾಗ ಚಿಮ್ಮದಂತೆ ಸ್ಪೂನ್ ಇಡಿ. ಕಾಫಿ ರುಚಿಗೆ ಸ್ವಲ್ಪ ಏಲಕ್ಕಿ ಹಾಕಿ. ಉಪ್ಪಿನಕಾಯಿ ಹೆಚ್ಚು ದಿನ ಉಳಿಯಲು ಎಣ್ಣೆ ಹಾಕಿ. ಫ್ರೈ ಮತ್ತು ಸ್ಮಾಲ್ ಟಿಪ್ಸ್. ಬಜ್ಜಿ ಕುರುಕು ಬರಲು ಅಕ್ಕಿ ಹಿಟ್ಟು ಹಾಕಿ. ಎಣ್ಣೆ ಬಿಸಿ ಆಗಿದೆಯೇ ನೋಡಲು ಸಣ್ಣ ಹಿಟ್ಟು ಹಾಕಿ. ಪುರಿ ಊದಿಕೊಳ್ಳಲು ಹಿಟ್ಟು ಚೆನ್ನಾಗಿ ನುಣ್ಣಗೆ ಮಾಡಿ. ಮೊಟ್ಟೆ ಸಿಡಿಯದಂತೆ ಉಪ್ಪು ನೀರಿನಲ್ಲಿ ಬೇಯಿಸಿ. ಫ್ರೈ ಮಾಡುವಾಗ ಎಣ್ಣೆ ಕಡಿಮೆ ಬಳಸಿ. ಸಂಗ್ರಹಣೆ ಟಿಪ್ಸ್. ಸಕ್ಕರೆ ಗಟ್ಟಿಯಾಗದಂತೆ ಸ್ವಲ್ಪ ಅಕ್ಕಿ ಹಾಕಿ. ಉಪ್ಪು ತೇವವಾಗದಂತೆ ಮುಚ್ಚಿ ಇಡಿ. ಬೇಳೆಗಳನ್ನು ಸೂರ್ಯನಲ್ಲಿ ಒಣಗಿಸಿ ಇಡಿ. ಮಸಾಲೆಗಳನ್ನು ಏರ್ ಟೈಟ್ ಡಬ್ಬಿಯಲ್ಲಿ ಇಡಿ. ಹಿಟ್ಟು ಕೀಟ ಬಾರದಂತೆ ಫ್ರಿಜ್ನಲ್ಲಿ ಇಡಿ. ಸ್ವಚ್ಛತೆ ಟಿಪ್ಸ್. ಸ್ಟವ್ ಕ್ಲೀನ್ ಮಾಡಲು ಲಿಂಬು ಬಳಸಿ. ಸ್ಟೀಲ್ ಪಾತ್ರೆ ತೊಳೆಯಲು ವಿನೆಗರ್ ಬಳಸಿ. ಪ್ಲಾಸ್ಟಿಕ್ ಬಾಕ್ಸ್ ವಾಸನೆ ಹೋಗಲು ಬಿಸಿ ನೀರು ಹಾಕಿ. ಫ್ರಿಜ್ ವಾಸನೆ ಹೋಗಲು ಬೇಕಿಂಗ್ ಸೋಡಾ ಇಡಿ. ಕತ್ತರಿಸುವ ಬೋರ್ಡ್ ಲಿಂಬು ಉಪ್ಪಿನಿಂದ ಕ್ಲೀನ್ ಮಾಡಿ. ಟೈಮ್ ಸೇವಿಂಗ್ ಟಿಪ್ಸ್. ತರಕಾರಿ ಮುಂಚಿತವಾಗಿ ಕತ್ತರಿಸಿ ಇಡಿ. ವಾರದ ಮೆನು ಪ್ಲಾನ್ ಮಾಡಿ. ಒಮ್ಮೆ ಬೇಯಿಸಿ 2 ಬಾರಿ ಉಪಯೋಗಿಸಿ. ಫ್ರಿಜ್ನಲ್ಲಿ ಸಂಗ್ರಹಿಸಿ. ಸಮಯ ಉಳಿಸಿ. ಪ್ರೆಷರ್ ಕುಕ್ಕರ್ ಬಳಸಿದರೆ ಬೇಗ ಬೇಯುತ್ತದೆ. ಇನ್ನಷ್ಟು ಟಿಪ್ಸ್. ಪಾಯಸಕ್ಕೆ ಏಲಕ್ಕಿ ರುಚಿ ಹೆಚ್ಚಿಸುತ್ತದೆ. ಪಲ್ಯಕ್ಕೆ ಕೊತ್ತಂಬರಿ ಕೊನೆಗೆ ಹಾಕಿ. ಚಟ್ನಿಗೆ ತೆಂಗಿನಕಾಯಿ ತಾಜಾ ಇರಲಿ. ಬಿರಿಯಾನಿಗೆ ಸಾಫ್ರಾನ್ ಬಳಸಿ. ರೊಟ್ಟಿ ಕರಕು ಬರಲು ಹೈ ಹೀಟ್ ಬಳಸಿ. ಎಕ್ಸ್ಟ್ರಾ ಟಿಪ್ಸ್. ಹಾಲು ಕೆಟ್ಟರೆ ಪನ್ನೀರ್ ಮಾಡಿ. ಉಳಿದ ಅನ್ನದಿಂದ ಫ್ರೈಡ್ ರೈಸ್ ಮಾಡಿ. ಉಳಿದ ಚಪಾತಿಯಿಂದ ರೋಲ್ ಮಾಡಿ. ಮಿಕ್ಸರ್ ಜಾರ್ ಕ್ಲೀನ್ ಮಾಡಲು ಬಿಸಿ ನೀರು ಹಾಕಿ. ಎಣ್ಣೆ ಮರುಬಳಕೆ ಕಡಿಮೆ ಮಾಡಿ. ಮುಂದುವರಿದ ಟಿಪ್ಸ್. ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರದಂತೆ ನೀರಿನಲ್ಲಿ ಇಡಿ. ಬೆಳ್ಳುಳ್ಳಿ ಹೆಚ್ಚು ದಿನ ಉಳಿಯಲು ಒಣವಾಗಿಡಿ. ಮಿರ್ಚಿ ಖಾರ ಕಡಿಮೆ ಮಾಡಲು ಮೊಸರು ಸೇರಿಸಿ. ಗ್ರೇವಿಗೆ ಕ್ರೀಮಿ ಲುಕ್ ಬರಲು ಕಾಜು ಪೇಸ್ಟ್ ಹಾಕಿ. ಟೀ ಹೆಚ್ಚು ರುಚಿಗೆ ಅಡಿಕೆ ಹಾಕಬೇಡಿ. ಚಪಾತಿ ಮೃದುವಾಗಲು ತುಪ್ಪ ಹಚ್ಚಿ. ದೋಸೆ ಕಲ್ಲು ಬಿಸಿ ಇರಬೇಕು. ಪಾನೀಯ ತಂಪಾಗಲು ಐಸ್ ಬಳಸಿ. ಫ್ರಿಜ್ ಓವರ್ಲೋಡ್ ಮಾಡಬೇಡಿ. ಎಣ್ಣೆ ಬಿಸಿ ಆಗಿದಾಗ ಮಾತ್ರ ಫ್ರೈ ಮಾಡಿ. ಅಕ್ಕಿ ಚೆನ್ನಾಗಿ ತೊಳೆಯಿರಿ. ತರಕಾರಿ ತೊಳೆಯುವಾಗ ಉಪ್ಪು ನೀರು ಬಳಸಿ. ಹಣ್ಣುಗಳನ್ನು ತಿನ್ನುವ ಮೊದಲು ತೊಳೆಯಿರಿ. ನೀರು ಸಾಕಷ್ಟು ಕುಡಿಯಿರಿ. ಆಹಾರ ವ್ಯರ್ಥ ಮಾಡಬೇಡಿ. ಚಾಕು ತೀಕ್ಷ್ಣವಾಗಿರಲಿ. ಅಡುಗೆ ಮಾಡುವಾಗ ಸ್ವಚ್ಛತೆ ಕಾಪಾಡಿ. ಹಳೆಯ ಆಹಾರ ತಿನ್ನಬೇಡಿ. ಗ್ಯಾಸ್ ಸುರಕ್ಷತೆ ಗಮನಿಸಿ. ಮಕ್ಕಳಿಂದ ದೂರ ಇಡಿ.
ಮಸಾಲೆ ಸರಿಯಾದ ಪ್ರಮಾಣದಲ್ಲಿ ಬಳಸಿ. ಸಿಹಿ ಉಪ್ಪು ಬ್ಯಾಲೆನ್ಸ್ ಇಡಿ. ಹಾಟ್ ಫುಡ್ ಬಿಸಿ ಬಿಸಿ ಸರ್ವ್ ಮಾಡಿ. ತಾಜಾ ಆಹಾರವೇ ಉತ್ತಮ. ಅಡುಗೆ ಪ್ರೀಹಿಟ್ಟು ಮಾಡಿ. ಅಕ್ಕಿ ಉಳಿದರೆ ಇಡ್ಲಿ ಹಿಟ್ಟು ಮಾಡಿ ದೋಸೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಚಟ್ನಿಗೆ ಹುರಿದ ಕಡಲೆ ಹಾಕಿ ಪಲ್ಯಕ್ಕೆ ತೆಂಗಿನಕಾಯಿ ಕೊನೆಗೆ ಹಾಕಿ ಸಾರುಗೆ ತುಪ್ಪ ಹಾಕಿದರೆ ರುಚಿ ಹೆಚ್ಚುತ್ತದೆ. ಚಪಾತಿ ಹಿಟ್ಟು ಮೃದುವಾಗಿರಲಿ. ಹಿಟ್ಟು ಹೆಚ್ಚು ಹೊತ್ತು ಇಡಬೇಡಿ. ಮಸಾಲೆ ಬಾಡಿಸಿ ಬಳಸಿ. ಎಣ್ಣೆ ಕಡಿಮೆ ಬಳಸಿ. ಆರೋಗ್ಯಕರ ಆಹಾರ ಸೇವಿಸಿ. ತಣ್ಣೀರು ಬದಲು ಬೆಚ್ಚಗಿನ ನೀರು ಬಳಸಿ. ತಾಜಾ ಸೊಪ್ಪು ಬಳಸಿ. ಅಡುಗೆಗೆ ಸಮಯ ಕೊಡಿ. ಹೊಸ ರೆಸಿಪಿ ಟ್ರೈ ಮಾಡಿ. ಮನೆಯಲ್ಲೇ ಅಡುಗೆ ಮಾಡಿ. ಎಣ್ಣೆ ಚೆನ್ನಾಗಿ ಫಿಲ್ಟರ್ ಮಾಡಿ. ಬೇಳೆ ಸ್ವಚ್ಛವಾಗಿ ಇಡಿ. ಅಕ್ಕಿ ಒಣವಾಗಿಡಿ. ಹಾಲು ಫ್ರಿಜ್ನಲ್ಲಿ ಇಡಿ. ಹಣ್ಣು ಬೇಗ ತಿನ್ನಿ. ಸಾರು ಹೆಚ್ಚು ಆಗಿದ್ರೆ ನೀರು ಸೇರಿಸಿ. ಖಾರ ಕಡಿಮೆ ಮಾಡಲು ಬೆಲ್ಲ ಹಾಕಿ. ಉಪ್ಪು ಕಡಿಮೆ ಆಗಿದ್ರೆ ಕೊನೆಗೆ ಸೇರಿಸಿ. ಬಿಸಿ ಪಾತ್ರೆ ಕೈಗೆ ತಾಗದಂತೆ ಜಾಗ್ರತೆ. ಪ್ರೀತಿ ಜೊತೆ ಅಡುಗೆ ಮಾಡಿದರೆ ರುಚಿ ಡಬಲ್. ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪೇಜನ್ನು ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.